ಸೊ ಗೈಸ್ ನಾವು ಮಂಗಳೂರಿಂದ ರಿಟರ್ನ್ ಆದ್ವಿ. ಸೊ ಅಲ್ಲಿ ನಾವು ಹೋಗಿದ್ದು ಪಿಲಿಕುಳಕ್ಕೆ. ಸೊ ಅದರಲ್ಲಿ ತುಂಬ ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಸೊ ಝೂ ಆಗಿರ್ಬೋದು, ಬೊಟಾನಿಕಲ್ ಗಾರ್ಡನ್ ಇದೆ, 3D ಪ್ಲಾನಿಟೋರಿಯಮ್ ಇದೆ, ಮತ್ತು ಲೇಕ್ ಗಾರ್ಡನ್ ಇದೆ, ಮತ್ತು ವಾಟರ್ ಪಾರ್ಕ್ ಕೂಡ ಇದೆ ಮಾನಸ ಅಂತ. ಸೊ ಅದೇ ರೀತಿ ತುಂಬ ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಸೊ ತುಂಬ ಆ್ಯಕ್ಟಿವಿಟೀಸ್ಗಳನ್ನ ಒಂದೇ ದಿನದಲ್ಲಿ ಕವರ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ನಾವು ಜಸ್ಟು ಲೈಕ್ ವಾಟರ್ ಗೇಮ್ಸ್ನ ಚೂಸ್ ಮಾಡಿದ್ವಿ. ವಾಟರ್ ಗೇಮ್ಸ್ನ ಚೂಸ್ ಮಾಡಿ ಆಲ್ಮೋಸ್ಟ್ ಎಲ್ಲ ವಾಟರ್ ಗೇಮ್ಸ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಆ ವೀಡಿಯೋಸ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ಸೊ ಗೈಸ್, ಇವಾಗ ನಾವು ಪಿಲಿಕುಳದಲ್ಲಿದ್ದೀವಿ. ಇವಾಗ ನಾವು ಈ ಗಾಡೀಲಿ ಹೋಗ್ತೀವಿ. ಇದರಲ್ಲೇನಾ? ಇದರಲ್ಲ, ಹಿಂದೆ ಕೂರೋಣವಾ? ಇಲ್ಲಿ ನೋಡಿ ಝೂ ಇದೆ. ಹಾವುಗಳು ಎಲ್ಲ ಅದು ಮುಗಿಸ್ಬಂದಿದ್ದು ನೋಡಿ. ಸೊ ಗೈಸ್, ಫೈನಲಿ ನಾವು ಮಾನಸಾಗಿ ಬಂದ್ವಿ. ಮಾನಸ ವಾಟರ್ ಪಾರ್ಕ್ ಪಿಲಿಕುಳದಲ್ಲಿರೋದು. ಸೊ ಇಲ್ಲಿ ನೋಡಿ, ಸೊ ವಾಟರ್ ಗೇಮ್ಸ್ ಇರುತ್ತೆ, ಮಸ್ತಾಗಿ ಎಂಜಾಯ್ ಮಾಡ್ತೀವಿ. ನಿಮಗೆ ತೋರಿಸ್ತೀವಿ, ಬನ್ನಿ. ಸೊ ಗೈಸ್, ನೋಡಿ ಒಳಗಡೆ ಈ ಥರ ಇದೆ. I love Manasa.
ಗೈಸ್ ಇವಾಗ ಬೋಟಿಂದು ಇಲ್ಲಿ ನೋಡಿ ಆಡ್ಕೊಂಬಂದ್ವಿ. ಇವಾಗ ತಡೀರಿ ಬರ್ತಾ ಇದ್ದಾರೆ, ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಆಡಿದ್ವಿ, ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ. ಮ್ಯಾಟಲ್ಲಿ ಬರ್ತೀವಿ, ತಗೊಂಡು ಇನ್ನೊಂದ್ಸಲ ಆಡೋಕ್ಕೆ ಹೋಗ್ತೀವಿ. ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್ ಎಕ್ಸ್ಪೀರಿಯೆನ್ಸ್. ಫಸ್ಟ್ ಟೈಮ್ ಆಡ್ತಿರೋದು ಈ ಥರ ವಾಟರ್ ಗೇಮ್ಸು. ಸೂಪರ್ ಆಗಿದೆ, ಬಂದು ಟ್ರೈ ಮಾಡಿ. ಭಯ ಆಗಲ್ಲ ತಾನೆ ನಿಮಗೆ? ಗೈಸ್ ಸೈಕ್ಲಿಂಗ್ ಇದೆ, ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗುತ್ತೆ. 100 ರೂಪೀಸ್ ಎಕ್ಸ್ಟ್ರಾ ಕಟ್ಟಬೇಕು. ಸೊ ಈ ವಾಟರ್ ಗೇಮ್ಸ್ ಇದೆಲ್ಲ ಅವಕ್ಕಷ್ಟೇ ಪೇ ಮಾಡಿ ಬಂದಿರ್ತೀವಿ. ಜಿಪ್ ಲೈನು ಅದೆಲ್ಲ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಹಗ್ಗ ಹಿಡ್ಕೊಂಡು ಹುಷಾರು. ಸ್ಲೋಲಿ ಕುತ್ಕೊಳ್ಳಿ ಆರಾಮ್ಸೆ. 4 ಜನ ಇದನ್ನ ಇಟ್ಕರಿ. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು, ನಾನು ಒಂದು ವೀಡಿಯೋಗೆ ನಾನು ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ಬರಬೇಕಾದ್ರೆ ಏನಾಯ್ತು ಅಂತಂದರೆ ಅದು ಮಿಸ್ ಆಗಿ ನನ್ನ ಫೋನು ಲೈಕ್ ಆ ಸರ್ಫೇಸಿಗೆ ಟಚ್ ಆಯಿತು. ಸೊ ಹಾಗಾಗಿ ಸ್ವಲ್ಪ ಲೂಸ್ ಆಯ್ತು ಅನಿಸುತ್ತೆ. ನಾನು ನೀರೊಳಗಡೆ ಬಿದ್ದ ತಕ್ಷಣವೇ ನನ್ನ ಜೊತೆನೇ ಲೈಕ್ ನನ್ನ ಫೋನ್ ಕೂಡ ಬಿದ್ದೋಗ್ಬಿಡ್ತು. ನಾನು ಅಂದ್ಕೊಂಡೆ ಫೋನ್ ಇನ್ನೂ ಅಟ್ಯಾಚ್ ಇದೆ ಸೆಲ್ಫಿ ಸ್ಟಿಕ್ಕಿಗೆ ಅಂತ. ಫುಲ್ ಮೇಲೆ ಕೈ ಎತ್ತಿದ್ದೀನಿ, ನೋಡಿದ್ರೆ ಫೋನ್ ಕೂಡ ಬಿದ್ದೋಗಿದೆ ನೀರೊಳಗಡೆ. ಬಿದ್ದ ತಕ್ಷಣವೇ ಫುಲ್ಲು ಡಿಸ್ಪ್ಲೇ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟು ನನ್ನ ಫೋನ್ ಆನ್ ಆಗಲಿಲ್ಲ. ಸೊ ಹಾಗಾಗಿ ಅಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು 2 ಗೇಮ್ಸ್ ಆಡಿದ್ವಿ, ಒಂದು ವೇವ್ ಪೂಲು ಮತ್ತು ಇನ್ನೊಂದು ರೈನ್ ಡ್ಯಾನ್ಸು. ಸೊ ವೇವ್ ಪೂಲ್ ಅಂತ ಅಂದರೆ ಆರ್ಟಿಫಿಷಿಯಲ್ ಆಗಿ ವೇವ್ನ ಅವರು ಒಂದು ಪೂಲಲ್ಲಿ ಜನ್ರೇಟ್ ಮಾಡ್ತಾರೆ. ಸೊ ಹ್ಯಾಸ್ ಇಟ್ ಈಸ್ ಬೀಚಲ್ಲಿ ಯಾವ ರೀತಿ ವೇವ್ ನಮ್ಮನ್ನ ಪುಲ್ ಮಾಡುತ್ತೆ, ಅದೇ ರೀತಿ ಅಲ್ಲೂ ಕೂಡ ನಮ್ಮನ್ನ ಪುಲ್ ಮಾಡುತ್ತೆ. ಆಮೇಲೆ ಸೊ ಇಷ್ಟು ನಮ್ಮ ಮಂಗಳೂರು ಡೈರೀಸ್ ಆಗಿತ್ತು. ಸೊ ತುಂಬ ಟೆಂಪಲ್ಸ್ಗಳಿದ್ದಾವೆ ಮಂಗಳೂರಲ್ಲಿ. ಸೊ ಅದಕ್ಕೆಲ್ಲ ವಿಸಿಟ್ ಮಾಡಿದ್ವಿ. ಮತ್ತು ಪಣಂಬೂರು ಬೀಚ್ ಕೂಡ ಹೋಗಿದ್ವಿ, ಅಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಕೂಡ ಟ್ರೈ ಮಾಡಿದ್ವಿ. ಸೊ ಅದ್ರ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜನಜಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.